ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ನನ್ನ ಶಿಶು, ನನ್ನ ಹೆಸರು ಅನಿತಾ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದರೆ ಶಿಶಿರನ ಬರ್ಡೇ ವ್ಲಾಗ್. ನೀವು ಇದೇ ಮೊದಲು ನಮ್ಮ ಚಾನಲಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರೋದಾದರೆ ನಮ್ಮ ಚಾನಲ್ನ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಅನಿತಾ, ನನಗೆ ಇಬ್ಬರು ಗಂಡು ಮಕ್ಕಳು. ಮೊದಲನೇ ಅವನು ಶಿಶಿರ ಹಾಗೂ ಎರಡನೇ ಅವನು ಶುಭಕೃತ ಅಂತ. ಇವತ್ತು ಶಿಶಿರನ ಬರ್ಡೇ. ಶಿಶಿರನಿಗೆ 4 ವರ್ಷ ತುಂಬಿ 5ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾನೆ. ಅದರ ವ್ಲಾಗನ್ನು ಇವತ್ತು ನೀವು ನೋಡ್ಬೋದು. ಅವನಿಗೆ ಬರ್ಡೇಗೆ ಅಂಥೇಳಿ ಜಾಮೂನ್ ಮಾಡಿದ್ದೆ. ಜಾಮೂನ್ ಅವನಿಗೆ ತುಂಬಾ ಇಷ್ಟ. ಹಾಗಾಗಿ ತುಂಬ ಸಿಂಪಲ್ಲಾಗಿ ಬ್ರೇಕ್ಫಾಸ್ಟ್ ಪೂರಿ ಹಾಗೂ ಸಾಗು ಮಾಡಿದ್ದೆ. ಅದನ್ನು ತಿಂದ್ಕೊಂಡು ಮಾಮೂಲಿ ಎಂದಿನಂತೆ ಶಾಲೆಗೆ ಹೋಗಿ ಮಕ್ಕಳಿಗೆ ಚಾಕ್ಲೇಟ್ಸ್, ಟೀಚರ್ಸ್ಗೆಲ್ಲ ಚಾಕ್ಲೇಟ್ಸ್ ಕೊಟ್ಟು ನಂತರ ಸಂಜೆ ಅವನಿಗೆ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಪಾರ್ಕಿಗೆ ಬಂದಿದ್ವಿ. ಇಲ್ಲಿ ಸೇಫ್ಟಿಗಾಗಿ ಕೆಳಗಡೆ ಮ್ಯಾಟ್ ಎಲ್ಲ ಹಾಕಿದ್ದಾರೆ. ಸೊ ಮಕ್ಕಳಿಗೆ ಸೇಫ್ ಆಗಿರುತ್ತೆ ಆಟ ಆಡುವಾಗ. ಅವನಿಗೆ ತುಂಬ ಇಷ್ಟ. ಈ ಪಾರ್ಕಿಗೆ ಒಂದು 3-4 ಸಲ ಏನೋ ಬಂದಿದ್ದಾನೆ. ಹಾಗಾಗಿ ಅವನಿಗೆ ಇಲ್ಲಿ ಇಷ್ಟ ಆಗುತ್ತೆ ಅಂತ ಮತ್ತೆ ಕರ್ಕೊಂಡು ಬಂದಿದ್ವಿ. ಶುಭನೂ ಬಂದಿದ್ದ. ಶುಭ ಅವ್ರ ತಂದೆ ಹಾಗೂ ನಾನು, ಶಿಶಿರ ಎಲ್ಲರೂ ಕೂಡ ಬಂದಿದ್ವಿ. ತುಂಬಾ ಎಂಜಾಯ್ ಮಾಡ್ತಾ ಇದ್ದ. ಈವ್ನಿಂಗ್ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅವನಿಗೆ ಟೆಡಿಬೇರ್ ಕೇಕ್ ಬೇಕು ಅಂತ ಹೇಳಿದ್ದ. ಬ್ಲ್ಯಾಕ್ ಫಾರೆಸ್ಟಲ್ಲಿ ಟೆಡಿಬೇರ್ ಕೇಕ್ ಮಾಡಿಸಿದ್ವಿ. ನಾನು ಅದರ ಇಮೇಜನ್ನು ಕೊನೆಗೆ ಆ್ಯಡ್ ಮಾಡ್ತೀನಿ ನಿಮಗೆ. ಜೊತೆಗೆ ಶಿಶಿರನ ಸ್ಕೂಲ್ನಲ್ಲಿ ಗ್ರ್ಯಾಜುಯೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡಿದರು. ಇವನು ಕೂಡ ಕೆಲವೊಂದಷ್ಟು ಪಾರ್ಟಿಸಿಪೇಷನ್ಸ್ ಇತ್ತು. ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋನ ಕೊನೆಗೆ ಆ್ಯಡ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಶುಭನಿಗೂ ಎಲ್ಲೂ ಹೊರಗೆ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಹಾಗಾಗಿ ಅವನಿಗೂ ಕೂಡ ತುಂಬಾ ಖುಷಿಯಾಗಿತ್ತು. ಅವನು ಕೂಡ ಕೆಲವೊಂದಷ್ಟು ಆಟ ಆಡ್ತಾ ಇದ್ದ. ಅವರಪ್ಪ ಆಟ ಆಡಿಸ್ತಾ ಇದ್ದರು. ಅವನಿಗೂ ಕೂಡ ಖುಷಿಯಾಗಿತ್ತು. ಶಿಶಿರನಿಗೆ ಆ ರೀತಿ ಜೊತೆ ಆಡ್ಲಿಕ್ಕೆ ಒಬ್ಬರಿದ್ರೆ ಇನ್ನಷ್ಟು ಖುಷಿ ಆಗ್ತಾನೆ. ನಾವು ತುಂಬ ಬೇಗನೆ ಹೋಗಿದ್ದರಿಂದ ಅಷ್ಟಾಗಿ ಮಕ್ಕಳು ಬಂದಿರಲಿಲ್ಲ. ಬೇಗ ಹೊರಡಬೇಕು ಅಂತಲೇ ಬೇಗ ಹೋದ್ವಿ. ಈವ್ನಿಂಗ್ ಕೇಕ್ ಕಟ್ಟಿಂಗ್ ಪ್ಲ್ಯಾನ್ ಮಾಡಿದ್ವಲ್ಲ, ಹಾಗಾಗಿ ಒಂದು 4 o'clock-ಇಂದ 5-5:30 ತನಕ ಆಟ ಆಡಿಸಿದ್ವಿ. ನಾವು ಹೊರಡೋ ಟೈಮಿಗೆ ಮಕ್ಕಳೆಲ್ಲ ಬರಲಿಕ್ಕೆ ಶುರು ಮಾಡಿದರು. ಬಟ್ ಶಿಶಿರ ಹಾಗೂ ಶುಭ ಆಟ ಆಡಬೇಕು ಅಂದರೆ ಮಕ್ಕಳು ಇಲ್ಲದೇ ಇದ್ರೇ ಸರಿ ಹೋಗುತ್ತೆ ಅಂಥೇಳಿ ಆ ಟೈಮ್ಗೆ ಪ್ಲ್ಯಾನ್ ಮಾಡಿದ್ವಿ ಕರ್ಕೊಂಡು ಹೋಗಲಿಕ್ಕೆ. ಮಕ್ಕಳು ಬಂದಾಗ ಗೊತ್ತಾಗಲ್ಲ, ಓಡಾಡ್ತಾ ಇರ್ತಾರೆ ಮಕ್ಕಳು, ಬಿದ್ದು ಹೋಗ್ಬೋದು ಅಂಥೇಳಿ ಆ ಟೈಮ್ಗೆ ಪ್ಲ್ಯಾನ್ ಮಾಡಿದ್ವಿ. ನಂತರ ಮಗುನ ಆಟ ಆಡಿಸಿ ಮನೆಗೆ ಹೊರಟ್ವಿ. ಈ ಪಾರ್ಕಲ್ಲಂತೂ ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೈಜಿನಿಕನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಮಕ್ಕಳಿಗೂ ಕೂಡ ತುಂಬ ಸೇಫ್ ಆಗಿರುತ್ತೆ. ವಾಚ್ಮ್ಯಾನಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಸೇಫ್ಟಿಗೆ ಏನೇನು ಬೇಕು, CC ಕ್ಯಾಮ್ರಾಸ್ ಇರ್ಬೋದು, ಎಲ್ಲವೂ ಕೂಡ ಇದೆ. ತುಂಬಾ ಸೇಫ್ ಆಗಿದೆ ಈ ಪಾರ್ಕ್. ಬರ್ಡೇ ಸೆಲೆಬ್ರೇಷನ್ಗೆ ಸಿಂಪಲ್ಲಾಗಿ ಡೆಕೋರೇಷನ್ಸ್ ಮಾಡಿದ್ವಿ. ಹೆಚ್ಚಿಗೆ ಏನೂ ಡೆಕೋರೇಟ್ ಮಾಡಿರಲಿಲ್ಲ. 1-2 ಬಲೂನನ್ನು ಕಟ್ಟಿದ್ವಿ ಆ್ಯಂಡ್ ಈ ಲೆಟರ್ಸನ್ನು ಜಾಯಿನ್ ಮಾಡಿದ್ವಿ ಅಷ್ಟೇ. ನಂತರ ಅವನಿಗೆ ಇಷ್ಟಪಟ್ಟಂಥ ಟೆಡಿಬೇರ್ ಕೇಕನ್ನು ಆರ್ಡರ್ ಮಾಡಿದ್ವಿ. ದೊಡ್ಡದಾಗಿ ಆರ್ಡರ್ ಮಾಡೋಕ್ಕೆ ಅವ್ನು ಕೇಳಿದ್ದು ಫುಲ್ ಟೆಡಿಬೇರ್ನ. ಬಟ್ ಅಷ್ಟು ಮಾಡಬೇಕಂದ್ರೆ 4-5 kgs ಬೇಕಾಗುತ್ತೆ ಅಂತ ಅಂದರು. ಸೊ ಅಷ್ಟು ದೊಡ್ಡ ಕೇಕ್ ಬೇಕಾಗಲ್ಲ ಅಂಥೇಳಿ ಜಸ್ಟ್ ಅದರ ಫೇಸ್ನ ಮಾತ್ರ ಕೇಕ್ ಮಾಡಲಿಕ್ಕೆ ಹೇಳಿ ಕೊಟ್ಟಿದ್ವಿ. ತುಂಬಾ ಇಷ್ಟ ಆಗಿತ್ತು ಅವನಿಗೆ ಕೇಕ್ ಕೂಡ. Happy birthday, Shishira.
Happy birthday, Shishira. Happy birthday to you. ಓದಲ್ಲ ಸಾಕು 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 ಅಲ್ಲ ಇದಕ್ಕೆ Super, Shishira. Happy birthday. ನೈಟ್ ಡಿನ್ನರ್ಗೆ ನ್ಯೂ ನಾಯ್ಡು ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಫೆಬ್ರವರಿ 14th ಆಗಿರೋದ್ರಿಂದ ವ್ಯಾಲೆಂಟೈನ್ಸ್ ಡೇಗೋಸ್ಕರ ಕ್ಯಾಂಡಲ್ ಲೈಟ್ ಡಿನ್ನರ್ನ ಎಲ್ಲ ಟೇಬಲ್ನಲ್ಲೂ ಕೂಡ ಅರೇಂಜ್ ಮಾಡಿದರು. ಅದೇ ರೀತಿಯಾಗಿ ನಮಗೂ ಕೂಡ ಒಂದು ಟೇಬಲ್ನ ರೆಡಿ ಮಾಡಿದರು. ಒಂದು ಟೇಬಲ್ನಲ್ಲಿ ರೆಡಿ ಮಾಡಿ ಎಲ್ಲವನ್ನು ಆರ್ಡರ್ ಮಾಡಿ ಕೂತಾಗ ಶುಭನ್ಗೆ ನಿದ್ದೆ ಸರಿ ಹೋಗಿರಲಿಲ್ಲ ಸಂಜೆ. ಹಾಗಾಗಿ ಏನು ಆರ್ಡರ್ ಮಾಡಿ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ತುಂಬ ಕ್ರ್ಯಾಂಕಿ ಆಗೋಕ್ಕೆ ಶುರುವಾದ. ಯಾವ ರೀತಿ ಸಮಾಧಾನ ಮಾಡಿದರೂ ಕೂಡ ಸಮಾಧಾನ ಆಗಲಿಲ್ಲ ಅವನು. ನಂತರ ಅದನ್ನೆಲ್ಲ ಕೂಡ ಪ್ಯಾಕ್ ಮಾಡಿ ಮನೆಗೆ ತಂದು ಡಿನ್ನರ್ ಮುಗಿಸಿದ್ದಾಯಿತು. ಇಲ್ಲಿ ಕೆಲವೊಂದಷ್ಟು ಶಿಶಿರನ ಗ್ರ್ಯಾಜುಯೇಷನ್ ಡೇ ಇದ್ದು ಸ್ಕೂಲ್ ಡೇ ಇದ್ದು ವೀಡಿಯೋಸ್ಗಳನ್ನ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ರಿಯಲಿ ನನಗೆ ತುಂಬಾ ಹೆಮ್ಮೆ ಅನಿಸಿದಂಥ ಕ್ಷಣನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ನನ್ನ ಮಗನ ಫಸ್ಟ್ ಸ್ಟೇಜ್ ಪರ್ಫಾರ್ಮೆನ್ಸ್ ಇದು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತ ನಿಮಗೆ ಇಷ್ಟ ಆಗ್ಬೋದು, ಒಮ್ಮೆ ನೋಡ್ಕೊಂಡು ಬಂದುಬಿಡಿ. ಈ ಸ್ಟೇಜ್ನಲ್ಲಿರುವಂಥ ಮಕ್ಕಳ ಏಜ್ ಬಂದುಬಿಟ್ಟು 3.5 ವರ್ಷದಿಂದ ಹಿಡಿದು 4.5 ವರ್ಷದ ಒಳಗಿರುವಂಥ ಮಕ್ಕಳು. ಎಷ್ಟು ಕಷ್ಟಪಟ್ಕೊಂಡು ಅವ್ರ ಟೀಚರ್ ಕಲಿಸಿದ್ದಾರೆ ಅಂದರೆ ನಿಜ ಅವ್ರಿಗಷ್ಟೇ ಗೊತ್ತಿರಬೇಕು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂಥೇಳಿ. ಕೆಲವೊಂದು ಮಕ್ಕಳು ಚೆನ್ನಾಗಿ ಮಾಡ್ತಾರೆ, ಕೆಲವು ಮಾಡಲ್ಲ. ಕೆಲವಕ್ಕೆ ಅವ್ರ ಅಮ್ಮ ಅಪ್ಪನ ಎದುರುಗಡೆ ನೋಡಿದರೆ ಅಲ್ಲಿ ಹೋಗಬೇಕು ಅಂತ ಹಠ ಕೆಲವು ಮಕ್ಕಳಿಗೆ. ಕೆಲವು ಅಳ್ತಾಯಿದ್ರು. ಏನೇನೋ ಇದ್ರ ಮಧ್ಯನೂ ಕೂಡ ಮಕ್ಕಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಮುಗಿಸಿದ್ದಾರೆ. ನಿಜ ನನಗಂತೂ ಶಿಶಿರನ್ನು ನೆನೆಸ್ಕೊಂಡು ತುಂಬಾ ಹೆಮ್ಮೆ ಅನಿಸಿತ್ತು ಅವತ್ತು. ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಶಿಶಿರನ ಈಸಿಯಾಗಿ ನೋಟ್ ಮಾಡ್ಬೋದು ನೀವು. ಜುಟ್ಟು ಹಾಕ್ಕೊಂಡು ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದ ಅಂದರೆ ಅವನೇ ಶಿಶಿರ. ಬನ್ನಿ ನೋಡ್ಕೊಂಡು ಬಂದುಬಿಡೋಣ. ಶಿಶಿರನ ಬರ್ಡೇಯ ಕೆಲವೊಂದು ಕ್ಲಿಪ್ಸ್ ನಿಮಗಾಗಿ.
ಇವತ್ತಿನ ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದೇ ರೀತಿಯಾದಂತಹ ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.